ವರ್ಷ ಸಿಎಂ ಸಿದ್ದರಾಮಯ್ಯನೇ ಆಗಿರ್ತಾರೆ ಅಂತ ಜಮೀರ್ ಅವರು ಹೇಳಿದ್ರು. ಜಮೀರು ಫಸ್ಟ್ ಅವ್ನು ಯಾರ ಕಡೆ ಇರ್ತಾನೆ ಅಂತ ನಮ್ಗೆ ಫಸ್ಟ್ ಅವ್ರಿಗೆ ಗೊತ್ತಿಲ್ಲ. ಈಗ ಡಿ ಕೆ ಶಿವಕುಮಾರ್ ನಾನೇ ಅಂತ ಹೇಳ್ತಾವ್ರಲ್ಲ, ಈ ಚನ್ನಪಟ್ಟಣ ಚುನಾವಣೆಯಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಎಲ್ಲ ಅನೌನ್ಸ್ ಮಾಡ್ತಾವ್ರಲ್ಲ ಚನ್ನಪಟ್ಟಣದಲ್ಲಿ. ಮತ್ತೆ ಕಾಂಗ್ರೆಸ್ ಪಾರ್ಟಿ ಇರ್ತೈತೆ ಅನ್ನೋದು ಯಾವ ಗ್ಯಾರಂಟಿ? ಹೋದ್ಸರಿನೂ ಹಂಗೆ ಹೇಳಿದ್ರಲ್ಲ, JDS ಕಾಂಗ್ರೆಸ್ ಸರ್ಕಾರ ಇದ್ದಾಗ 5 ವರ್ಷ ಅಳ್ಳಾಡ್ಸಕ್ಕಾಗಲ್ಲ ಅಂದ್ರು. ಕಾಂಗ್ರೆಸ್ ಇಂದಾನೆ 14 ಜನ ಬಂದ್ರು. ಅವಾಗೇನು ಕಡಲೆಕಾಯಿ ತಿಂತ ಇದಾರೆ ಇವರು? ಕಾಂಗ್ರೆಸ್ MLAಗಳಿಗೆ ಕಳೆದ 17-18 ತಿಂಗಳಲ್ಲಿ 1 ನಯಾ ಪೈಸೆ ಅಭಿವೃದ್ಧಿ ಕೊಟ್ಟಿಲ್ಲ. ಅವರೇ ಯೋಚನೆ ಮಾಡ್ತಾವ್ರೆ, ಈ ಸಿದ್ದರಾಮಯ್ಯನ ಜೊತೆ ಇದ್ರೆ ನಾವು ಕೊನೆಗೆ ನಾವು ಕಡಲೆಕಾಯಿ ತಿನ್ಬೇಕಾಗ್ತೈತೆ, ಅದು ಸಿಗಲ್ಲ, ಕಡಲೆಕಾಯಿ ಸಿಗಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಅದರಿಂದ ಈ ಸರ್ಕಾರ ದಿನನಿತ್ಯ ಇರಲ್ಲ. ಒಂದ್ ಸರ್ಕಾರ ಗೆದ್ದ ಮೇಲೆ ಕೊನೆ ಮೂಮೆಂಟ್ ಅಲ್ಲಿ ಬರ್ಬೇಕು, 1 ತಿಂಗಳು ಇದ್ದಂಗೆ ಇದೆಲ್ಲ ಬರ್ಬೇಕು, ಸರ್ಕಾರ ಬಿದ್ದೋತೈತೆ ಇರ್ತೈತೆ ಅಂತ. ಇನ್ನ ಬಂದು ಈಗ ಬಂದಿದೆ, ಆಗ್ಲೇ ದಿನ ಇದ್ರೆ ಮುಖ್ಯಮಂತ್ರಿ ಚೇರಿಗೆ ಟವಲ್ಗಳು ಮತ್ತೆ ಕರಪ್ಷನ್, ಈ ಸರ್ಕಾರ ಬಿದ್ದೋಗ್ತೈತೆ ಅಂತ ದಿನಾ ಭವಿಷ್ಯವಾಣಿಗಳು ನುಡಿತಾನೆ ಇದ್ದಾರೆ. ಮಠಾಧೀಶಗಳು ನುಡಿತಾ ಇದ್ದಾರೆ, ಜ್ಯೋತಿಷಿಗಳು ನುಡಿತಾ ಇದ್ದಾರೆ, ರಾಜಕಾರಣಿಗಳು ನುಡಿತಾ ಇದ್ದಾರೆ. ಇಷ್ಟ್ರ ಮಧ್ಯೆನೂ ಸಿದ್ದರಾಮಯ್ಯ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ಬೇಕಪ್ಪ? ಇದುವರೆಗೂ ಸಿದ್ದರಾಮಯ್ಯನವರು 1000 ಸರಿ ಹೇಳ್ತಾರೆ ನಾನೇ ಇದ್ದೀನಿ. ಯಾವ ಮುಖ್ಯಮಂತ್ರಿನೂ ಹಿಂಗೆ ಹೇಳಿಲ್ಲ. SM ಕೃಷ್ಣ ಇದ್ರು, ಎಂದಾದ್ರೂ ಒಂದಿನ ಹೇಳಿದಾರ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಹಂಗೆ ಹೇಳಿಲ್ಲ. ಗಟ್ಟಿ ಇದ್ರೆ ಯಾರು ಹೇಳಲ್ಲ, ಜೊಳ್ಳಿದ್ರೇನೆ ದಿನ ಹೇಳ್ಗಬೇಕು. ಜೊಳ್ಳಿದ್ರೆ ದಿನ ಹೇಳ್ಗಬೇಕು, ನಾನು ಇರ್ತೀನಿ ಅಂತ. ಗಟ್ಟಿ ಇದ್ರೆ ಯಾರು ಕೇಳೋದೇ ಇಲ್ಲ, ಮಾಧ್ಯಮದವರು ಕೇಳಲ್ಲ, ವಿರೋಧ ಪಕ್ಷದವರು ಕೇಳಲ್ಲ. ಜೊಳ್ಳಿರೋದಕ್ಕೋಸ್ಕರ ಎಲ್ಲರೂ ಕೇಳ್ತಾರೆ. ಸಿದ್ದರಾಮಯ್ಯನವರ ಒಂದು ಸರ್ಕಾರದ ಆಯುಷ್ ಮುಗಿದೋಗ್ತಾ ಇದೆ, ಎಕ್ಸ್ಪೈರಿ ಆಗೋಟೈತೆ. ಎಷ್ಟು ದಿನ ಇರ್ತೈತೋ ಅಷ್ಟು ದಿನ ಸಿದ್ದರಾಮಯ್ಯನವರು ಚಂದಾಗಿ ಕಾಸು ಮಾಡ್ಕೊಂಡು ಹೋಗ್ಬೋದು.